ಇವರೇ ಸ್ವಲ್ಪ ಇದು ಅಗ್ನಿ ಪ್ರಜ್ವಲನೆ ಮಾಡಿಬೇಕು. ಯಾಕಂದ್ರೆ 21 ಆಹುತಿನಲ್ಲಿ 21 ಆಹುತಿ ಅದು ತಲುಪಬೇಕು. ಬರ್ಲಿ ಇನ್ನೂ ಬರ್ಲಿಲ್ಲ. ಕಟಿಂಗ್ ಅಂತ ಸೈಡ್ ಕಟ್ಟ ನೀನು ಒಂದು ಸ್ಟಾಕ್ ಇದೆ. ಸೆಂಟ್ರಲ್ ಜಾಗ ಮಾಡಿದ್ದೀರಾ? ಇದೆ ಸೆಂಟ್ರಲ್ ಜಾಗ. ಸಾಧ್ಯ ಆದಷ್ಟು ಸೆಂಟ್ರಲ್ ಹಾಕಿದ್ದು ಸೊ ದಟ್ ಆಹುತಿ ಕರೆಕ್ಟ್ ಆಗುತ್ತೆ. ಅಲ್ಲಲ್ಲ ಹಂಗಲ್ಲ, ಅದು ನೀವು ಹಾಕಿದಾಗ ಅದಿನ್ನು ಪ್ರಜ್ವಲನೆ ಆಗಬೇಕು, ಅದು ಇಂಪಾರ್ಟೆಂಟ್. ಸೊ ಈಗ ಮೊದಲನೇ ಆಹುತಿ ಇವಾಗ. ಓಕೆ, ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಸೊ ಅದು ಸ್ವಾಹ ಅಂತ ಹೇಳುವಾಗ ನೀವು ಅಟೆಂಟಿವ್ ಆಗಿರ್ಬೇಕು. ಶ್ರೀಯಂಚ ಸಿದ್ಧಿ ಅಲ್ಲಿ ಫುಲ್ ಅಟೆಂಟಿವ್ ಆಗಿರ್ಬೇಕು. ನೀವು ರೆಡಿಯಾಗಿದ್ದು ಹಿಂಗೆ ಹಾಕ್ಬಿಡ್ಬೇಕು. ಓಕೆನಾ? ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಓಂ ಪೂರ್ವಾಪರಾಂ ಪೂರ್ಣತಾಂ ಪೂರ್ವೈಷಾಂ ಚೈತನ್ಯ ರೂಪಂ ಸ ಚೈತನ್ಯತಾ ಪೂರ್ವ ತಾಸ್ಮಾನಂ ಶ್ರೀಯಂಚ ಸಿದ್ಧಿ ಸ್ವಾಹ. ಶೋಸ್ ಕೊಡಲ್ಲಿ ಹಂಗೆ ದೂರ ಇಕ್ಕೋ ಆ ಕಡೆ ದೂರ ಇಕ್ಕೋ. ನಿಧಾನ ಬಟ್ಲು ಬರುತ್ತೆ. ಸ್ವಲ್ಪ ಫ್ರೈ ಮಾಡ್ಬೇಕಷ್ಟೇ. ಕುಡಿ 12 ಆಗಿದೆ, 9 ಆಗುತ್ತೆ. ಸೆಂಟ್ರಲ್ ಗ್ಯಾಪ್ ಇರಬೇಕು. వేసానంటే అది అగ్రాలేదంట. మొత్తం ఎవరు ఐడియా లేదండి. ఊరు సెంటర్ అంటించేయాలి. దీంట్లో అంటించుకోదప్పో ఆటలో 4 అంటించుకో. చక్కట సెంటర్ డైరెక్ట్ ಹಾಕೋ పైసరా మా పక్క ಲೈಟ್గా ಲೈಟ್ ಆಗಿ ಮಾಡಿ. ಕರೆಕ್ಟ್. ಫುಲ್ ಜಾಸ್ತಿ ನೂನ್ ಕೊಡ್ನೇನೋ ಅಲ್ಲ ನೈ ಕೊಡ್ನೇನೋ ತಪ್ಪು ಕೂಡ ಇಡ್ತೀನಿ. ಮಧ್ಯ ಕರ್ಪೂರ ಹಾಕಿ ಸುಸ್ತಾವಲ್ಲ ಏನು ನಡೀತಾವ. ಸೆಂಟ್ರಲ್ ಬಂದೀಗ. ಆಮೇಲೆ ಯಜ್ಞದ ಒಂದು ಇದೇನಿದೆ ಅಗ್ನಿ ಒಂದು ಇದು ಫೋಟೋಗಳು ನಾವು ತೆಗೆದಾಗ ಯಾವ ಒಂದು ದೇವತೆ ನಾವು ಆವಾಹನೆ ಮಾಡಿದ್ಯೋ ಆ ದೇವತೆ ಫೋಟೋ ಕೂಡ ಬರುತ್ತೆ. ಇದನ್ನ ಮೊದಲನೇ ಸಲ ಪ್ರೂವ್ ಮಾಡಿದ್ದು ಗುರುದೇವ್ ಲಿಂಗೇಶ್ವರ ಹತ್ರ ಪ್ರೂವ್ ಮಾಡಿದ್ದು. ಸೊ ಆದ್ರಿಂದ ನಾವು ಮನೋಯೋಗ ಪೂರ್ವಕವಾಗಿ ನಾವು ಈ ಮಂತ್ರಗಳನ್ನ ನಾವು ಹಾಕಿದಾಗ ಆ ದೇವತೆ ಸ್ವೀಕರಿಸುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನು ಕ್ಯಾಮ್ರಾ. ಸೊ ನಮ್ಮ ಕ್ಯಾಮ್ರಾ ಏನಿದೆ ಅದು ಸುಳ್ಳು ಹೇಳೋದು. ಅಂದ್ರೆ ಅಗ್ನಿನಲ್ಲಿ ಆ ಸ್ವರೂಪ ಬಂದೇ ಬರುತ್ತೆ.
ಸ್ವಲ್ಪ ಕರ್ಪೂರ ಜಾಸ್ತಿ ಹಾಕ್ಬಿಡ, ಸ್ವಲ್ಪ ತುಪ್ಪ ಹಾಕಿ. ಒಂದೇ ಸೆಂಟ್ರಲ್ ಗುರು ಅಂತ ಅರಳು ಬಿಚ್ಚಪ್ಪ ಅದೇ ಸೆಂಟ್ರಿಗೆ ಅರಳು ಬಿಚ್ಚಿ ಸಿಗ್ತಾನೆ. ಇದು ಏನಂದ್ರೆ ಸಾಮಗ್ರಿ ಜಾಸ್ತಿ ಆಗಿದೆ, ಹಾಂ ಇದು ಕಮ್ಮಿ ಆಗಿದೆ, ಕಟ್ಟಿಗೆ ಮೇಂಟೈನ್ ಮಾಡಿಲ್ಲ. ಕಟ್ಟಿಗೆ ಸಾಮಗ್ರಿ ಜಾಸ್ತಿ ಏನಂಟಮ್ಮ ರೋನ್ ಜಂಟ ಎಂಟ ಅಲ್ಲಲ್ಲ, ಹಾಕ್ಲಿ ಚೆನ್ನಾಗಿ ಪ್ರಜ್ವಲನೆ ಆದ್ರೆ ಹಾಕ್ಲಿ, ಏನು ಸಮಸ್ಯೆ ಇಲ್ಲ. ಬಂತು ಸೆಂಟ್ರಲ್ ಬಂತು. ಇನ್ನೂ ಬರ್ಬೇಕು, ಇದು ಆರೋಗ್ಬಿಟ್ರೆ ಕಷ್ಟ. ఇట్లా పెట్టు ఇట్లా క్రాస్ ఇట్లా ಅವತಿ ಕ್ಲೀನಾಗಿ ಆಗಲಿ. ఎడిపించేసి అట్లా పెట్టు. సెంట్రల్ ఇంకా ఎడిపించు, సెంటర్ ఇంకా వచ్చేసాడు. సెంటర్ ఇంకా ఎడిపించు. ఫోకస్ ఇస్తాను మాతో సామాగ్రి వేసి నువ్వు నెయ్యి వేసుకొని ఇట్లా రావచ్చు. కెమెరా పెట్టుకోది, కెమెరా పెట్టుకో. సూపర్ అదే ಬಂದು ಗುರುಗಳೇ ರೋನ್ಸ್ರೋನ್ చేయండి, అసలు ರೋನ್ಸ್ರೋನ್ చేయాలి ఇంకా. ಅದಿನಾ చాలా అంతా ఎడికిపోతుంది. ఓం పూర్వాపరం పూర్ణతాం పూర్వైసాం చైతన్య రూపం స చైతన్యత పూర్వ అతస్మానం శ్రీంచ సిద్ధి స్వాహా. ఓం పూర్వాపరం పూర్ణతాం పూర్వైసాం చైతన్య రూపం స చైతన్యత పూర్వ అతస్మానం శ్రీంచ సిద్ధి స్వాహా. ఓం పూర్వాపరం పూర్ణతాం పూర్వైసాం చైతన్య రూపం స చైతన్యత పూర్వ అతస్మానం శ్రీంచ సిద్ధి స్వాహా. ఓం పూర్వాపరం పూర్ణతాం పూర్వైసాం చైతన్య రూపం స చైతన్యత పూర్వ అతస్మానం శ్రీంచ సిద్ధి స్వాహా. ఓం పూర్వాపరం పూర్ణతాం పూర్వైసాం చైతన్య రూపం స చైతన్యత పూర్వ అతస్మానం శ్రీంచ సిద్ధి స్వాహా. ఓం పూర్వాపరం పూర్ణతాం పూర్వైసాం చైతన్య రూపం స చైతన్యత పూర్వ అతస్మానం శ్రీంచ సిద్ధి స్వాహా.